ಸಂಘಟನೆಯನ್ನು ಮಾಡಿದರೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ಆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವರು ಇದರ ಅಧ್ಯಕ್ಷರಾಗಿ ಫಕೀರಪ್ಪ ಎಬ್ಸೂರ್ ರೊಳ್ಳಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಕೊಪ್ಪದ ಕೊಪ್ಪದವರು ನಾನು ಹೆಸರುಗಳನ್ನೆಲ್ಲ ಮರೆತು ಬಿಟ್ಟಿದ್ದೀನಿ. ಇನ್ನೂ 4-5 ಜನ ಸೇರ್ಕೊಂಡು ಇದನ್ನು ಮಾಡಿದ್ದಾರೆ. ಇವತ್ತು ಗದಗ್ನಲ್ಲಿ ಕುರುಬರ ಸಂಘ ಇರಲಿಲ್ಲ. ನಾವು ಇಲ್ಲಿ ಕನಕ ಭವನ ಉದ್ಘಾಟನೆ ಆದಮೇಲೆ ಕುರುಬರ ಸಂಘ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ನಾನು ಕುರುಬರ ಸಂಘ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಯಾವುದೇ ಒಂದು ಜಾತಿ ಹಿಂದುಳಿದಿರ್ತಕ್ಕಂಥವ್ರು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು, ಅವರು ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಸಂಘಟನೆ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವುಗಳ ರಕ್ಷಣೆ ಆಗಬೇಕಾದ್ರೆ 3 ಮಂತ್ರಗಳನ್ನು ಹೇಳ್ಕೊಟ್ಟಿದ್ರು ಅವರು. ಒಂದು ಶಿಕ್ಷಣ, 2ನೇದು ಸಂಘಟನೆ, 3ನೇದು ಹೋರಾಟ. ಯಾಕಂದರೆ ನಮ್ಮಲ್ಲಿ ಭಾಳ ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲ ಮೂಲತಃ ಮನುಷ್ಯರು. ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು. ಯಾವಾಗಲೂ ದ್ವೇಷಿಸಬಾರದು, ಪರಸ್ಪರ ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ, ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು, ಅಸಮಾನತೆ ಮುಂದುವರಿಬೇಕು. ಅದು ಮುಂದುವರೆದ್ರೇ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರಿಮೆಸಿ ಅವನ್ನ ಅನುಭವಿಸ್ಕೊ ಬಂದಿರತಕ್ಕಂಥವರು, ಅವರ ಹಿಡಿತ ತಪ್ಪೋಗ್ತದೆ. ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು, ಮೇಲು ಕೀಳು ಇರಲೇಬೇಕು, ಅಸಮಾನತೆ ಇರಲೇಬೇಕು, ಅನಕ್ಷರತೆ ಇರಲೇಬೇಕು. ಎಲ್ಲರೂ ಕೂಡ ಶ್ರೀಮಂತರಾಗಿ ಹೋದರೆ ಯಾರನ್ನೂ ಕೂಡ ಗೌರವಿಸಲ್ಲ ಅಲ್ವಾ? ಎಲ್ಲರೂ ಕೂಡ ಸಮಾನತೆ ಬಂದರೆ ಬೇರೆ ಯಾರಾದರೂ ಗೌರವಿಸ್ತಾರ? ದೌರ್ಜನ್ಯಕ್ಕೆ ಒಳಗಾಗ್ತಾರ? ಇದು ತಪ್ಪೋಗ್ತದೆ ಅಂತೇಳಿ ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ ಸಮಾಜದಲ್ಲಿ. ನಾವು ಕೂಡ ಅವ್ರು ಹೇಳಿದ ಮಾತುಗಳನ್ನು ಕೇಳಿಕೊಂಡು ತಲೆ ಅಲ್ಲಾಡಿಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ? ಈಗ ನೋಡಿ, ಮಂಗಳೂರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು, ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು. ಯಾರ್ಯಾರು ಜೈಲಿಗೆ ಹೋದರು ಅಂತ. ಜೈಲಿಗೆ ಹೋಗಿರೋರೆಲ್ಲ ಹಿಂದುಳಿದವರು, ಶೂದ್ರ ವರ್ಗದ ಜನರೇ ಹೊರತು
ಮೇಲ್ವರ್ಗದ ಜನ ಜೈಲಿಗೆ ಹೋಗಿಲ್ಲ. ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ, ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು, ಪ್ರಯತ್ನವನ್ನು ಮಾಡ್ತಾರೆ. ನಾವು ಅದಕ್ಕೆ ಮಾರೋಗ್ಬಿಡ್ತೀವಿ. ಧರ್ಮ, ಜಾತಿ, ದೇವರು, ಜಾತಿ ಇದು ಹೇಳ್ಬಿಟ್ರೆ ಸಾಕು, ಎಲ್ಲ ಮರ್ತ್ಬಿಡ್ತೀವಿ, ಎಲ್ಲರೂ ಮರ್ತ್ಬಿಡ್ತೀವಿ. ಜಾತಿ ಇದೆ, ಆದರೆ ಜಾತಿ ಹೋಗಬೇಕು, ವರ್ಗ ಹೋಗಬೇಕು. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದ್ರು. ಸಮ ಸಮಾಜ ಆಗಬೇಕು, ಯಾವುದೇ ತಾರತಮ್ಯ ಇರಬಾರ್ದು, ಅಸಮಾನತೆ ಹೋಗಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇದನ್ನ ಬುದ್ಧರು ಹೇಳಿದ್ದ, ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು, ಗಾಂಧೀಜಿಯವರು ಕೂಡ ಹೇಳಿದರು. ಆದರೆ ಹೋಗಲಿಲ್ಲ. ಜಾತಿ ಹೋಗಿದೆಯಾ? ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ. ಯಾಕಂತಂದರೆ ಭಾಳ ಆಳವಾಗಿ ಬೇರು ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ. ನಮ್ಮ ಜಾತಿ ವ್ಯವಸ್ಥೆಗೆ, ಜಾತಿ ವ್ಯವಸ್ಥೆ ಇದೆಯಲ್ಲ, ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಲನೆ ಇಲ್ಲ. ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ. ಆರ್ಥಿಕವಾಗಿ ಬದಲಾವಣೆ ಆಗಲ್ಲ, ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ, ರಾಜಕೀಯವಾಗಿ ಬದಲಾವಣೆ ಆಗಲ್ಲ. ಇದನ್ನು ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನೋಡ್ತಾ ಇದ್ದೀವಿ, ಅದಕ್ಕಿಂತ ಹಿಂದೆನೂ ಕೂಡ ನೋಡ್ತಾ ಇದ್ದೀವಿ. ನಾನು ಅದಕ್ಕೆ ನನ್ನ ಅನುಭವದ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ನಾನು ಓದುವಾಗ, ಊರಿಗೆ ಹೋದಾಗ ದನ ಕರುಗಳಿಗೆ ನೀರು ಕುಡಿಸೋದು, ಎಮ್ಮೆಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ನೀರು ಕುಡಿಸೋದು ಮಾಡ್ತಿದ್ದೆ. ಬಾವಿಯಿಂದ ನೀರು ಸೇರ್ಕೆ ಬಂದು ಕುಡಿಸಬೇಕಾಗಿತ್ತು ಹಳ್ಳಿನಲ್ಲಿ. ಈಗ ಬಾವಿಗಳಿಲ್ಲ ಬಿಡಿ, ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಕುಡಿಯೋ ನೀರಿನ ಎಂಥದ್ದು ಮಲ್ಟಿ ವಿಲೇಜ್ ಸ್ಕೀಮ್ ಬಂದ್ಬಿಟ್ಟಿದ್ದಾವೆ. ಈಗೆಲ್ಲ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ. ನಮ್ಮ ಕಾಲದಲ್ಲಿ ಬಾವಿಗಳೇ, ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದಲೇ ನೀರು ಸೇದಬೇಕಾಗಿತ್ತು. ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ. ನಮ್ಮ ಬಾವಿನಲ್ಲಿ ಈ ಸೆತ್ತೆ ಎಲ್ಲ, ನಿಮ್ಮ ಕಡೆ ಏನಂತೀರಿ ಸೆತ್ತೆಗೆ? ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನು ಮುಚ್ಕೊಬಿಡೋದು. ನಾನು ನೀರು ಸೇದಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ವೆ. ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಮುಚ್ಕೊಬಿಡೋದು. ಮತ್ತೆ ಕೆಳಗೆ ಹಾಕ್ಬೇಕಾಗಿತ್ತು. ಬಹುಶಃ ಹೆಣ್ಮಕ್ಳಿಗೆಲ್ಲ, ಈಗಿನ ಹೆಣ್ಮಕ್ಳಿಗೇನು ಗೊತ್ತಿಲ್ಲ, ಇಂದಿನ ಹಳೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ, ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದ ಕಾಣಿಸೋದು, ಆಮೇಲೆ ಮುಚ್ಕೊಬಿಡೋದು. ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಏನ್ರಿ ಎಚ್ ಕೆ ಪಾಟೀಲ್ರೆ, ನೀವು ನೀರು ಸೇದಿದ್ದೀರಾ? ಗೊತ್ತಿಲ್ಲ ನಿಮಗೆ. ನಾನು ನೀರು ಸೇದಿದ್ದೀನಿ.
ನೀರು ಸೇರ್ತಿದ್ಯಾ ಕೋನರೆಡ್ಡಿ? ಹಾಂ, ಇದು ಸತ್ಯ. ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಬಸವಣ್ಣ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಆಯ್ತಾ? ಜಾತಿ ಹೋಗಿದೆಯಾ? ಇದನ್ನು ಹೇಳೋದು, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು. ನೀ ಯಾವ ಜಾತಿಯವನು ಅಂತ ಕೇಳೋದು. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ಪ್ರತಿ ಜಾತಿಗಳಿಗೂ ಈ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗ್ತದೆ. ಈಗ ಶಿಕ್ಷಣ ಇಲ್ಲದೆ ಹೋದರೆ ಯಾರಾದರೂ ಮುಂದುವರಿಯಕ್ಕೆ ಸಾಧ್ಯನಾ? ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯನಾ? ಶಿಕ್ಷಣ ಇರಲೇಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ, ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿದೆ. ಈಗ ಇವನು ನಿನ್ನ ಹೆಸರೇನಪ್ಪ? ಮೌರ್ಯ. ಮೌರ್ಯ. ನಾನು ಇವ್ರ ತಾಯಿಗೆ ಕೆಲಸ ಕೊಟ್ಟಿದ್ದೆ ನಾನು. ಮೌರ್ಯ ಇವು ಓದ್ದೆ ಹೋಗಿದ್ರೆ ಇಲ್ಲಿ ಕರೆಸ್ತಿದ್ರ ಫಕೀರಪ್ಪ? ನಾನು ಓದ್ದೆ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಿದ್ನ? ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ ಅಂತ 3 ಮಂತ್ರಗಳನ್ನು ಹೇಳಿರೋದು. ಶಿಕ್ಷಣ, ಸಂಘಟನೆ, ಹೋರಾಟ. ಹಿಂದುಳಿದವ್ರು ಹೆಂಗೆ ಮುಂದಕ್ಕೆ ಬರೋದು ಅಥವಾ ಮುಖ್ಯವಾಹಿನಿಗೆ ಬರೋದು ಹೆಂಗೆ? ಶಿಕ್ಷಣ ಇಲ್ದವ್ರು ಬರೋಕ್ಕಾಗತ್ತಾ? ಸಂಘಟನೆ ಇಲ್ದವ್ರು ಬರೋಕ್ಕಾಗತ್ತಾ? ಈ ಎಬ್ಸೂರವರು, ಫಕೀರಪ್ಪ ಎಬ್ಸೂರ್ ಇದಾರಲ್ಲ, ಭಾಳ ಓದ್ಕೊಂಡಿಲ್ಲ. ಎರಡನೇದಲ್ಲ, ಆದರೂ ನೋಡಿ ಕಾಮನ್ ಸೆನ್ಸ್ ಇದೆಯಲ್ಲ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ. ನಮ್ಮ ವ್ಯಕ್ತಿತ್ವ ಯಾವಾಗಪ್ಪ ಗುರ್ತಾಗೋದು ಅಂತಂದರೆ ನಾವು ಸಮಾಜಮುಖಿಯಾಗಿದ್ದೀವ ಇಲ್ವಾ ಅಂತಕ್ಕಂಥದ್ದು. ಭಾಳ ಒಳ್ಳೆ ಇದು ಅವರ ಜೀವನ ಚರಿತ್ರೆಗೆ ಸಮಾಜಮುಖಿ ಅಂತ ಹೆಸರಿಟ್ಟಿದ್ದಾರೆ. ಭಾಳ ಒಳ್ಳೆಯದಾಯಿತು. ಸಮಾಜಮುಖಿಯಾಗಿರ್ಬೇಕು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜಮುಖಿಯಾಗಿ ಇದ್ದರೆ ಮಾತ್ರ ಅವನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅವ್ರು ಚೆನ್ನಾಗಿರ್ಬೇಕು ಅಂತ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನೀವು ಸಂಪಾದನೆ ಮಾಡಿದ ಆಸ್ತಿ ಇದೆಯಲ್ಲ, ನೀವೇ ಇಟ್ಕೋಬೇಡಿ, ಬೇರೆಯವರು ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡಿ ಅಂತ ಹೇಳ್ತಾರೆ. ನೀವು ಸಂಪಾದನೆ ಮಾಡೋದನ್ನೆಲ್ಲ ಕೂಡಿಟ್ಕೊಂಡು ಯಾಕಂದ್ರೆ ಮನುಷ್ಯನಿಗೆ ಆಸೆ ಇದೆಯಲ್ಲ, ಅದಕ್ಕೆ ಮಿತಿ ಇಲ್ಲ. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಇದನ್ನ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಂತೇಳಿ ನಾವು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ. ಇವತ್ತು ನಮ್ಮ ಓದಿದೆಯಲ್ಲ, ಭಾಳ ವಿದ್ಯಾವಂತರಾದವರು
ಎಲ್ಲರೂ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಐ ಆಮ್ ಸಾರಿ ಟು ಸೇ ದಿಸ್. ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆಗಳಿದ್ದಾವೆ ಎಲ್ರಿಗೂ ಅಂತಕ್ಕಂಥದ್ದು. ಇನ್ನೂ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳು ಮೌಢ್ಯಗಳನ್ನು ಬಿತ್ತುಬಿಟ್ಟಿದ್ದಾರೆ, ಗಟ್ಟಿಯಾಗಿ ಉಳಿದು ಬಿಟ್ಟಿದ್ದಾವೆ ಮೂಢನಂಬಿಕೆಗಳು ಮೌಢ್ಯಗಳು. ಈಗ ನಮ್ಮ ಅಪ್ಪನಿಗೆ ನಮ್ಮ ಅವ್ವನಿಗೆ 6 ಜನ ಮಕ್ಕಳು. ನಾವು 2 ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು. ಬೇರೆ ಇವ್ರು ಯಾರೂ ಓದಲಿಲ್ಲ. ಅವರು ಬರೀ ಹೊಲ ಉಳೋದು ಊರಿನಲ್ಲೇ ಇರೋದು ಅಷ್ಟು ಕೆಲಸ ಮಾಡ್ತಾರೆ. ನೀವು ಯಾಕ್ರಿ ಓದಲಿಲ್ಲ ನೀವು ಅಂತಂದರೆ, ನನ್ನ ಹಣೆ ಬರೋ ಸ್ವಾಮಿ, ನಾವು ಏನು ಮಾಡೋದು, ಓದೋಕ್ಕಾಗಲಿಲ್ಲ. ಏನು ದೇವ್ರು ಬರ್ದಿದ್ದಾನ ಹಣೆಯಲ್ಲಿ ಹಿಂಗೆ ಬರೀ ಹಿಂಗೆ ಓದಬೇಕು ನೀನು ಓದಬಾರ್ದು ಅಂತ ಬರ್ದಿದ್ದಾನ ದೇವರು? ಯಾವ ದೇವರು ಹಂಗೆ ಬರೆಯೋಕ್ಕೆ ಹೋಗೋದಿಲ್ಲ. ವಿದ್ಯಾವಂತರು ಹೇಳ್ತಾರೆ, ಡಾಕ್ಟ್ರುಗಳೇ ಹೇಳ್ತಾರೆ, ನೀನು ಯಾಕಪ್ಪ ಹಿಂಗಾಗಿದೆಯಾ ಅಂತಂದರೆ, ನಿಂಗೆ ಯಾಕೆ ಕಷ್ಟ ಬಂದಿದೆಯಾ ಅಂತಂದರೆ, ನನ್ನ ಹಣೆ ಬರ ಏನು ಮಾಡಲಿ ಅಂತ ಹೇಳೋದು. ಆಗ ನನ್ನ ಒಬ್ಬನ ಹಣೆಯಲ್ಲಿ ಬರದಲ್ಲಿ ಬಡ್ಬಿಟ್ಟು ನಾನು ಬ್ರಹ್ಮ ಓದಕಪ್ಪ ನೀನು ಚೀಫ್ ಮಿನಿಸ್ಟರ್ ಆಗುವಂತ ಬರೆದುಬಿಟ್ಟಿದ್ನ. ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ, ಓದಲಿಲ್ಲ. ನನಗೆ ಅವಕಾಶ ಉಪಯೋಗಿಸ್ಕೊಂಡು ಓದಿದೆ, ಮೇಲಕ್ಕೆ ಬಂದೆ. ಭಾಳ ಕಷ್ಟಪಟ್ಟು ಓದಿರೋದು ನಾನು. ಅವಕಾಶಗಳು ಸಿಕ್ಕಬೇಕು ಮನುಷ್ಯನಿಗೆ. ಈಗ ಶತಮಾನಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ನಾವೆಲ್ಲ. ಇವತ್ತು ಸಮಾಜದಲ್ಲಿ ಅಸಮಾನತೆ ಯಾಕಿದೆ? ಅಸಮಾನತೆ? ಮೇಲು ಕೀಳು ಯಾಕಿದೆ? ಜಾತಿ ವ್ಯವಸ್ಥೆ ಯಾಕೆ ಬಂದಿದೆ? ಜಾತಿಗಳನ್ನು ಹುಟ್ಟಾಕಿದ್ರು. ಏನು ದೇವರು ಮಾಡಿದ್ದಲ್ಲ ಇದು ಜಾತಿ ವ್ಯವಸ್ಥೆನ, ನಾವೇ ಮಾಡ್ಕೊಂಡಿರೋದು ಜಾತಿ ವ್ಯವಸ್ಥೆನ. ನಮ್ಮ ಸ್ವಾರ್ಥಕ್ಕೋಸ್ಕರ ಜಾತಿ ವ್ಯವಸ್ಥೆ ಮಾಡ್ಕೊಂಡಿರೋದು. ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಇವೆಲ್ಲ ಯಾರು ಮಾಡ್ಕೊಂಡಿರೋದು? ಇದು ನಾವು ಮಾಡ್ಕೊಂಡಿರೋದು, ದೇವ್ರು ಮಾಡಿರೋದಲ್ಲ ಇದು. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು. ಇದು ಬದಲಾವಣೆ ಆಗದೇನೆ ಸಮಾಜ ನಿರ್ಮಾಣ ಆಗಲ್ಲ. ಬಸವಣ್ಣವ್ರು ಹೇಳಿದ್ರಲ್ಲ, ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಂವಿಧಾನದಲ್ಲೂ ಕೂಡ ಬಸವಣ್ಣ ಹೇಳಿದನ್ನೇ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ 3 ಅಂಶಗಳನ್ನು ಒತ್ತಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮದವರನ್ನ ಸಹಿಸ್ಕೊಳ್ತಕ್ಕಂಥದ್ದು. ಸಹಿಷ್ಣುತೆ ಇದನ್ನ ಬೆಳೆಸ್ಕೊಳ್ಬೇಕು. ಸಹಿಷ್ಣುತೆನೇ ಬೆಳೆಸ್ಕೊಳ್ಳದೆ ಹೋದರೆ, ಈಗ ನೋಡಿ, ನಮ್ಮ 2ನೇ ತಾರೀಕು ನಾಳೆ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ. ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದೀವಿ. ಒಬ್ಬ 2 ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು. ಅವರು ಮುಸ್ಲಿಂ ಮಹಿಳೆಯನ್ನು ಕರೀಬಾರ್ದಾಗಿತ್ತು, ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ. ಇದು ನಾಡ ಹಬ್ಬ, ದಸರಾ ಒಂದು ನಾಡ ಹಬ್ಬ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಇದು ಒಂದು
ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ, ಯಾರು ಬೇಕಾದರೂ ಮಾಡ್ಬೋದು. ಇದೇ ವ್ಯಕ್ತಿ 2017ರಲ್ಲಿ ನಿಸಾರ್ ಅಹಮದ್ ಅಂತೇಳಿ, ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ. ನಿಸಾರ್ ಅಹಮದ್ ಅನ್ನೋರನ್ನ ಕರೆದಿದ್ದೆ ನಾನು. ಆಗ ಇದೇ ಎಂಥವನು MP ex-MP ಪ್ರತಾಪ ಸಿಂಹ ಅವನು ಒಂದು ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ರಲ್ಲ, ಆ ಸಭೆಯಲ್ಲಿ ಕೂತಿದ್ದ ಇವನು. ನೋಡಿ ಹೆಂಗೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ರಾಜಕೀಯಕ್ಕೋಸ್ಕರ ಮಾಡೋದು, ಸ್ವಾರ್ಥಕ್ಕೋಸ್ಕರ ಮಾಡೋದು, ಅಧಿಕಾರದಲ್ಲಿ ಉಳಿಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ. ವಿಶೇಷವಾಗಿ ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಇವ್ರದೇ ಆಟ ನಡೀತಾ ಇರ್ತದೆ. ಇನ್ನು ಎಷ್ಟು ವರ್ಷ ಆದರೂ ಕೂಡ ಬದಲಾವಣೆ ಆಗ 800 ಬಸವಣ್ಣ ಹೇಳಿ ಯಾವಾಗ ಆಯಿತು? 12ನೇ ಶತಮಾನ. ಈಗ ಎಷ್ಟನೇ ಶತಮಾನ? 21ನೇ ಶತಮಾನ. ಇನ್ನು ಬದಲಾವಣೆ ಆಗಲಿಲ್ವಲ್ಲ. ಹತ್ತತ್ರ 900 ವರ್ಷಗಳಾಯ್ತಾ ಬಂದಿದೆ. ಬದಲಾವಣೆ ಆಗಬೇಕಲ್ಲಪ್ಪ. ಬಸವಣ್ಣ ಹೆಸರು ಹೇಳೋದು, ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಇದೆಲ್ಲ ಆಗಬಾರ್ದು. ಅದಕ್ಕೆ ಜಾತಿ ಸಂಘಟನೆ ಇದೆಯಲ್ಲ, ಸಂಘಟನೆ ಮೂಲಕ ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮುಖ್ಯಮಂತ್ರಿ ಆದಮೇಲೆ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿಸಿದ್ದೀನಿ. ಯಾಕಂತಂದರೆ ಸಂವಿಧಾನದ ನಮ್ಮ ಹಕ್ಕುಗಳೇನು, ಸಂವಿಧಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಹಕ್ಕುಗಳೇನು, ನಮ್ಮ ಬಾಧ್ಯತೆಗಳೇನು, ಯಾವಾಗಲೂ ಹಕ್ಕುಗಳು ಮತ್ತು ಬಾಧ್ಯತೆಗಳು ದೇ ಗೋ ಟುಗೆದರ್. ಬರೀ ಹಕ್ಕುಗಳಷ್ಟೇ ರಕ್ಷಣೆ ಹಕ್ಕುಗಳಷ್ಟೇ ಅಲ್ಲ, ಬಾಧ್ಯತೆಗಳು ಇದ್ದಾವೆ. ದೇ ಗೋ ಟುಗೆದರ್. ಅದಕ್ಕೆ ಸಂವಿಧಾನ ಗೊತ್ತಾಗಬೇಕಲ್ಲ, ಎಂಥ ಸಮಾಜ, ಎಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಇದು ಬಹಳ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ. ಹಾಗಂತೇಳಿ ಅದಕ್ಕೆ ಲೋಕಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪ ಅಂತಂದರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು, ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ. ಹಿಂದುಳಿದ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು, ಆ ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಕಿ ಅವರು ಹೇಳಿದಂಥ ಮಾತು. ಅದರಿಂದ ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ. ಸಮಯ ಭಾಳ ಆಗ್ಬಿಟ್ಟದೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇವೇನು ಇಲ್ಲ, ಊಟ ಮಾಡಿಲ್ಲ ಇನ್ನೂ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಒಂದು ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. 25 ವರ್ಷ ತುಂಬಿದ್ದಾರೆ. ಈಗ ಜಿಲ್ಲಾ ಅಧ್ಯಕ್ಷರ ನೀನು, ಈಗ ಪ್ರಮೋಷನ್ ಸಿಕ್ಕಿದೆ ನಿನಗೆ. ತಾಲೂಕು ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷರಿಗೆ ಪ್ರಮೋಷನ್ ಸಿಕ್ಕಿದೆ. ಅಲ್ಲೂ ಕೂಡ ಜಿಲ್ಲೆ ಮಟ್ಟದಲ್ಲೂ ಕೂಡ ಒಳ್ಳೆ ಸಂಘಟನೆ ಮಾಡಿ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದೀರಿ. ಏಯ್ ನಡೆಯತ್ತೆ, ನಿನಗೆ ಪೊಲೀಸ್ನವ್ರು ನಡಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ.
ಆಮೇಲೆ ಈ ಕುರುಬ ಸಂಘ ಬೆಳಿಬೇಕಾದ್ರೆ ಜಾಗ ಕೊಟ್ಟವರು ಯಾರಪ್ಪ ಅಂತಂದ್ರೆ ಏನು ವೆರವಾಡಿ ಏನು ವಿಶ್ವಾಸ್ ಮೆರವಾಡಿಯವರು ಅವರು ಬಹಳ ಸಹಕಾರ ಮಾಡಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಬಹಳ ಸಹಕಾರ ಮಾಡಿದ್ದಾರೆ. ಫಕೀರಪ್ಪನವರು ಇಷ್ಟೆಲ್ಲ ಬೆಳಿಬೇಕಾದ್ರೆ, ಸಂಘ ಕಟ್ಟಬೇಕಾದ್ರೆ, ಸಂಘ ಮಾಡಬೇಕಾದ್ರೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಫಕೀರಪ್ಪನವರಿಗೆ, ಅವರಿಗೆಲ್ಲರಿಗೂ ಕೂಡ ನನ್ನ ವತಿಯಿಂದ, ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಫಕೀರಪ್ಪನವರ ಅವರು ಏನು ಸಮಾಜ ಸೇವೆ ಮಾಡಿದ್ದಾರೆ, ಅವರು ಜಾತಿ ಸೇವೆ ಮಾಡಿದ್ದಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದು ಗ್ರಂಥನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಗ್ರಂಥನೂ ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಸಮಾಜಮುಖಿ, ನಾವೆಲ್ಲರೂ ಕೂಡ ಸಮಾಜಮುಖಿಗಳಾಗಿರಬೇಕು. ನಿಮ್ಮೆಲ್ಲರಿಗೂ ಫಕೀರಪ್ಪ ಮತ್ತು ಅವರ ಎಲ್ಲ ಸಂಗಡಿಗರು ಆದರ್ಶ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈಗ 22ರಿಂದ ಸಾಮಾಜಿಕ, ಶೈಕ್ಷಣಿಕ, ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬರೆಯುವಾಗ ಯಾವುದೇ ಆಗಲಿ, ಯಾರೇ ಜಾತಿ ಆಗಲಿ, ಆಯಾ ಜಾತಿಯವರು ಹೆಸರು ಹೇಳಬೇಕು, ಧರ್ಮ ಹೇಳಬೇಕು. ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಆಲ್ಮತ, ಗೊಂಡ ಕುರುಬ, ಹಿಂಗೆಲ್ಲ ಅವೆಲ್ಲ ಬರೆಯೋಕೆ ಹೋಗ್ಬಿಡಿ, ಬರೀ ಕುರುಬ ಅಂತ ಬರೀರಿ ಸಾಕು. ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಆಲು ಮತ ಅಂತ ಹೇಳ್ಕೊಳ್ಳೋದು ಏನೋ ನನಗೆ ಅರ್ಥನೇ ಆಗೋದಿಲ್ಲ. ಕುರುಬ ಅಂತಂದರೆ ಕುರಿಕಾಯೋರು ಅಂತ. ನಮ್ಮ ವೃತ್ತಿ ಕುರಿಕಾಯೋದು. ಕುರುಬ ಅಂತ ಬರ್ಕೊಳ್ಳಿ. ಅದನ್ನೆಲ್ಲ ಆಲು ಮತ, ಗೋಂಡ ಸಮಾಜ ಅವೆಲ್ಲ ಬರ್ಕೊಳಕ್ಕೆ ಹೋಗ್ಬಿಡಿ. ಈಗ ಗೋಂಡ ಅಫ್ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ, ಅವ್ರು ಬರ್ಕೊಳ್ಳಿ. ಈ ಇಲ್ಲ, 2 ಜಿಲ್ಲೆ, ಬೀದರ್ ಮತ್ತು ಗುಲ್ಬರ್ಗ. ಇನ್ನು ಮೂರು ಜಿಲ್ಲೆಯವ್ರನ್ನೂ ಕೂಡ ನಾನು ರಾಯಚೂರಿನಲ್ಲೂ ಇದ್ದಾರೆ, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು. ಇವರೆಲ್ಲರೂ ಕೂಡ ಕುರುಬರು, ಗೊಂಡರು ಕುರುಬರೇ ಅಂತ ಶಿಫಾರಸು ಮಾಡಿದ್ದೀನಿ. ಅದೇನೇ ಇರಲಿ, ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ, ಗೊತ್ತಾಯ್ತಾ? ಈ ಜಾತಿ ವ್ಯವಸ್ಥೆಗೂ ಈ ನಮ್ಮದು ಬರೀ ಇದು ಜಾತಿ ಇದಲ್ಲ, ಇದು ಬರೀ ಜಾತಿ ಒಂದು ಭಾಗ ಅಷ್ಟೇ. ಆದರೆ ಪ್ರತಿ ಜಾತಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು, ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಶೈಕ್ಷಣಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಔದ್ಯೋಗಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ನಿಮಗೆ ಜಮೀನು ಇದೆಯಾ ಇಲ್ವಾ, ಉದ್ಯೋಗದಲ್ಲಿದ್ದೀರಾ ಇಲ್ವಾ, ಕೂಲಿ ಮಾಡ್ತಾ ಇದ್ದೀರಾ ಇಲ್ವಾ, ಇದು ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ, ಪ್ರತಿಯೊಬ್ಬರದು ಗೊತ್ತಾಗಬೇಕಲ್ಲ. ಇದು ಗೊತ್ತಾಗದಿದ್ರೆ ಕಾರ್ಯಕ್ರಮ ಹೆಂಗೆ ಮಾಡೋದು? ಈಗ ನಾನು 5 ಗ್ಯಾರಂಟಿಗಳನ್ನು ಮಾಡಿದ್ದೀನಿ, 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀನಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ 5 ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಯಾಕೆ ಮಾಡಿದೆ ಇವನ್ನ ಅಂತಂದರೆ, ಅಸಮಾನತೆ ಹೋಗಬೇಕು, ಎಲ್ರಿಗೂ ಶಕ್ತಿ ಬರಬೇಕು. ಈಗ ನಿಮಗೆ ಮಧ್ಯವರ್ತಿಗಳ ಕಾಟ ಇಲ್ಲ. ಈಗ ಮಧ್ಯವರ್ತಿಗಳ ಕಾಟ ಇಲ್ಲ. 2,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ.
ಮಹಿಳಾ ಅಧ್ಯಕ್ಷಿಣಿಯರು ಅಲ್ಲ ಯಜಮಾನರು 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಬೋದು. ನನ್ನ ಹೆಂಡ್ತಿನೂ ಓಡಾಡ್ಬೋದು, ರೇವಣ್ಣ ಹೆಂಡ್ತಿನೂ ಓಡಾಡ್ಬೋದು, ಇವ್ರ ಹೆಂಡ್ತಿನೂ ಓಡಾಡ್ಬೋದು, GS ಪಾಟೀಲ್ ಹೆಂಡ್ತಿನೂ ಓಡಾಡ್ಬೋದು. ಎಲ್ಲರಿಗೂ ಫ್ರೀ. ಅದಕ್ಕೆ 500 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ್ದಾರೆ. ಇದಕ್ಕೋಸ್ಕರ ಯಾಕೆ ಮಾಡಿದೆ ಅಂತಂದರೆ ಸಮಾನತೆ ದಾರಿಗೂ ಬರಬೇಕಲ್ಲ, ಸಮಾನತೆ ಬರಬೇಕಲ್ಲ, ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ. ಇದು ಬರಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರೋದು. ಇದರಿಂದ ಏನು ಉಪಯೋಗ ಆಗಿದೆ ಅಂತಂದರೆ ಕರ್ನಾಟಕ ಈ ಇದೆಂಥದ್ದು ಪರ್ ಕ್ಯಾಪಿಟ ಇನ್ಕಮ್ ತಲಾ ಆದಾಯ ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ನಂಬರ್ 1 ಕೋನ್ ರೆಡ್ಡಿ, ನಂಬರ್ 1. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಪಾರ್ಟಿಯವರು, ಏನು BJPಲಿರೋರು ಕೊಡಲು ನಾವು, JDSನಲ್ಲಿರೋರು ಕೊಡಲು ನಾವು, ಅಲ್ಲಿರೋ ಬಡವರಿಗೂ ಕೊಡ್ತೀವಿ, ಕಾಂಗ್ರೆಸ್ನಲ್ಲಿರೋ ಬಡವರಿಗೂ ಕೊಡ್ತೀವಿ, BJPಲಿರೋ ಬಡವರಿಗೂ ಕೊಡ್ತೀವಿ. ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಈ ಕಾರ್ಯಕ್ರಮಗಳಿಗೆ. ಇನ್ನೇನಾಗಿದೆ ಅಂತಂದ್ರೆ ಉಪಯೋಗ, ಈ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು 23%, ಹುಬ್ಬಳ್ಳಿ ಧಾರವಾಡದಲ್ಲಿ 21%. ಇದು ಉದ್ಯೋಗ ಹೆಚ್ಚಾಗಿದೆ. ಈಗ ಇದು ಆಗ್ಬೇಕೋ ಬೇಡವೇನ್ರಿ? ಆದರೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನೀವೆಲ್ಲ ಅವ್ರ ಸಮಕ್ಕೆ ಬಂದ್ಬಿಡ್ತೀರಿ ಅಂತ ಭಯ, ನಿಮ್ಮ ಮಾತು ಕೇಳಲ್ಲ ಅಂತ ಭಯ, ಅವ್ರ ಮಾತು ಕೇಳಲ್ಲ ಅಂತ. ಅವ್ರಿಗೆ ಆರ್ಥಿಕವಾಗಿ ನೀವು ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ನೀವು ಯಾರ ಮಾತು ಕೇಳ್ತೀವಿ? ಈಗೇನು ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಗೊತ್ತಾ? ಇಲ್ಲಿರ್ತಕ್ಕಂಥ ಬಡವ ಬಂದರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ? ಹೌದೋ ಇಲ್ವೋ? ಬುದ್ಧಿಸ್ವಾಮಿ ಅಂತೀವಿ. ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವ ಬಂದರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ. ಅವನ್ನ ಮೇಲ್ಗಡೆ ಕುಳಿಸ್ತೀವಿ ಕರ್ಕೊಂಡು ಹೋಗಿ. ಅದೇ ಒಬ್ಬ ದಲಿತ ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ ಅವನು ಬಂದರೆ ಏಕವಚನದಲ್ಲಿ ಮಾತಾಡಿಸ್ತೀವಿ, ಕೆಳಗಡೆ ಕುಳಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ತಿಳ್ಕೋಬೇಕು, ಗುಲಾಮ್ಗಿರಿಯ ಸಂಕೇತ. ಯಾರಿಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಹೊರಗಡೆ ಬರಲ್ಲ ಅವರು ಯಾರು ಕೂಡ ಬದಲಾವಣೆಗೆ ಸಜ್ಜಾಗಲ್ಲ. ಗುಲಾಮ್ಗಿರಿಯನ್ನು ಕಿತ್ತೆಸಿಬೇಕು. ಅದಕ್ಕೆ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ, ಈ ಸ್ವಾಭಿಮಾನ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಶಿಕ್ಷಿತರಾಗಲೇಬೇಕು, ವಿದ್ಯಾವಂತರಾಗಲೇಬೇಕು. ಅದಕ್ಕೆ ನಾರಾಯಣ ಗುರು, ಕೇರಳದ ನಾರಾಯಣ ಗುರು ಏನಂತ ಹೇಳ್ತಾರೆ ಅಂತಂದರೆ, ವಿದ್ಯೆ ಕಲೀರಿ ಸ್ವತಂತ್ರರಾಗಿರಿ, ವಿದ್ಯೆ ಕಲೀರಿ ಸ್ವತಂತ್ರರಾಗಿರಿ ಅಂತ ಇಡೀ ಕೇರಳ ತುಂಬ ಕೋಸ್ಟಲ್ ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ. ಹಾಗಾಗಿ ನೀವು ಫಕೀರಪ್ಪನವರು ಸಂಘಟನೆ ಮಾಡಿ 25 ವರ್ಷ ಈಗಾಗಲೇ ಆಗಿದೆ. 2000ನೇ ಇಸ್ವಿನಲ್ಲಿ ಆದದ್ದು, 2000ನೇ ಇಸ್ವಿನಲ್ಲಿ ಆದದ್ದು ಸಂಘ ಶುರುವಾದದ್ದು 2000. ಈಗ 25 ವರ್ಷ ತುಂಬಿದೆ. 26ನೇ ವರ್ಷಕ್ಕೆ ಕಾಲಿಟ್ಟಿದೆ.
ಸಮಾಜವು ನನಗೂ ಗದಗಿಗೂ ಭಾಳ ದಿನಗಳ ಸಂಬಂಧ.